ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತಿನ ಮಹತ್ವದ ಬೆಳವಣಿಗೆ ರಾಜಕೀಯ ವಿಷಯವಾಗಿ ನಾವು ನೋಡೋದಾದ್ರೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಮನ್ನಣೆ ಸಿಕ್ಕಿದೆ, ಬೇರೆ ಪಕ್ಷಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದೊಂದೇ ಸುದ್ದಿಯನ್ನ ಇದೀಗ ನೋಡ್ತಾ ಹೋಗೋಣ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 42 ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನು ಇದೀಗ ಕೈ ನಾಯಕರು ರಿಲೀಸ್ ಮಾಡಿದ್ದಾರೆ. ತಮ್ಮ ಆಪ್ತರ ಪರವಾಗಿ ಪಟ್ಟು ಹಿಡಿದಿದ್ದ 2 ಕ್ಷೇತ್ರಗಳಲ್ಲಿ ಡಿಕೆ ಶಿವಕುಮಾರ್ಗೆ ತೀವ್ರ ಹಿನ್ನಡೆಯಾಗಿದೆ. ತೀರ್ಥಹಳ್ಳಿಯಲ್ಲಿ ಮಂಜುನಾಥ್ ಗೌಡ ಪರ ಡಿಕೆಶಿ ಪಟ್ಟಿಡಿದ್ರು. ಆದರೆ ಕಿಮ್ಮನೆ ರತ್ನಾಕರ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಕಲಘಟಕಿಯಲ್ಲಿ ನಾಗರಾಜ್ ಚಬ್ಬಿಗೆ ಟಿಕೆಟ್ ಕೊಡೋದಕ್ಕೆ ಡಿಕೆಶಿ ಪಟ್ಟಿಡಿದ್ರು. ಆದರೆ ಸಂತೋಷ್ ಲಾಡ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಬೇಲೂರಿನಲ್ಲಿ ಡಿಕೆಶಿ ಕೈ ಮೇಲಾಗಿದೆ. ರುದ್ರೇಶ್ ಗೌಡ ಕುಟುಂಬ ಹಾಗೆಯೇ ಸಿದ್ದರಾಮಯ್ಯ ಬಣ ಎರಡಕ್ಕೂ ಸಡ್ಡು ಹೊಡೆದು ತಮ್ಮ ಆಪ್ತ ಮಾಜಿ ಸಚಿವ ಗಂಡಸಿ ಶಿವರಾಮ್ಗೆ ಟಿಕೆಟ್ ಕೊಡಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೋಲಾರಕ್ಕೆ ಟಿಕೆಟ್ ಪ್ರಕಟಿಸಿಲ್ಲ. ಇತ್ತ ಹಾಲಿ ಶಾಸಕ ವಿ ಮುನಿಯಪ್ಪ ಕ್ಷೇತ್ರ ಶಿಡ್ಲಘಟ್ಟದಲ್ಲೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ. ಚಿತ್ರದುರ್ಗದಲ್ಲಿ ಮಾಜಿ ಪರಿಷತ್ ಸದಸ್ಯ ರಘು ಆಚಾರ್ಗೆ ಟಿಕೆಟ್ ಕೈತಪ್ಪಿದೆ. ದೊಡ್ಡಣ್ಣ ಅಳಿಯ ವೀರೇಂದ್ರ ಪಪ್ಪಿಗೆ ಮಣೆ ಹಾಕಲಾಗಿದೆ. ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಬಂದ ಬಾಬುರಾವ್ ಚಿಂಚನ್ಸೂರ್ಗೆ ಟಿಕೆಟ್ ಸಿಕ್ಕಿದೆ. ಹಾಲಿ ಶಾಸಕರ ಆಯ್ಕೆಯಲ್ಲಿ ಗೊಂದಲ ಮುಂದುವರೆದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಗ್ಗಾಂವಿಯಲ್ಲಿ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಧಾರವಾಡದಲ್ಲಿ ಟಿಕೆಟ್ ನೀಡಲಾಗಿದೆ. ಒಟ್ಟಿನಲ್ಲಿ ದತ್ತಾ ಹೊರತುಪಡಿಸಿದರೆ ಎಲ್ಲ ವಲಸಿಗರಿಗೆ ಟಿಕೆಟ್ ನೀಡಲಾಗಿದ್ದು ಲಿಂಗಸಗೂರು, ಪುಲಿಕೇಶಿ ನಗರ, ಕುಂದಗೋಳ, ಹರಿಹರ, ಶಿಡ್ಲಘಟ್ಟ, ಚಿಕ್ಕಪೇಟೆ, ಕೆಆರ್ಪುರಂ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಸಿವಿ ರಾಮನ್ ನಗರ, ಪುಲಿಕೇಶಿ ನಗರ, ಬೆಂಗಳೂರು ದಕ್ಷಿಣ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆಪ್ತ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರಿಗೆ ಯಾದಗಿರಿ ಟಿಕೆಟ್ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿಯಾಗಿ ನನ್ನ ಹೆಸರು ಪ್ರಕಟ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿ ತರಬೇಕು ಅಂತ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದರು. ಯಾದಗಿರಿ ಮತಕ್ಷೇತ್ರದ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ AICCಯಿಂದ ನನ್ನ ಹೆಸರು ಪ್ರಕಟಣೆಗೊಂಡದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಯಾದಗಿರಿಯಿಂದ ಒಂದು 17 ಜನ ಆಸ್ಪಿರೆಂಟ್ಸನ್ನು ಅಷ್ಟೇ ನನಗೆಲ್ಲರಿಗೆ ಸಹಕಾರ ಕೊಟ್ಟಾರೆ. ನಾವು ಮುಂದಾದ್ರೂ ಎಲ್ಲರನ್ನೂ ತೆಗೆದುಕೊಂಡು ಕಾರ್ಯಕರ್ತರು ತೆಗೆದುಕೊಂಡು ಎಲ್ಲ ಮತಕ್ಷೇತ್ರದ ಮತದಾರ ಬಾಂಧವರನ್ನು ಸಂಘಟ ತೆಗೆದುಕೊಂಡು ಅವರು ಇನ್ನು ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಅದಕ್ಕೆ HR ಶ್ರೀನಾಥ್ ಅಸಮಾಧಾನಗೊಂಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರ ಆಗಿದೆ. ಮುಂದೆ ಬೆಂಬಲಿಗರ ಸಭೆ ಕರೆದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು ಎಲ್ಲಿ ತಪ್ಪಾಯ್ತು ಅನ್ನೋದು ನಮಗೂ ತಿಳಿತಾ ಇಲ್ಲ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಇದು ಮತ್ತೆ ನಾನು ಮನವೊಲಿಸೋ ಪ್ರಯತ್ನ ಮಾಡ್ತೀನಿ. ಅಂದರೆ ನಾನು ಮುಂದೆ ಏನು ಮಾಡಬೇಕನ್ನೋದು ನಮ್ಮ ಫಾಲೋವರ್ಸ್ ಒಂದು ನಿರ್ಣಯ ಹೌದು ಬದಲೇ ಮಾಡಿ. ಯಾಕಂದರೆ ಇವ್ರಿಗೆ ನಾವು ಅನ್ಸಾರಿಗೆ ಮಾಡೋದು, ಯಾಕಂದ್ರೆ ನಾವು ಮುಂಚೆ ಹೇಳಿದ್ವಿ ನಾವು ಅವ್ರಿಗೆ, ಯಾಕಂದರೆ ಅವರು ನಮ್ಮ ಜೊತೆ ಕೈ ಜೋಡಿಸೋಕೆ ರೆಡಿ ಇಲ್ಲ. ಕೈ ದೋಸ್ತಿಗೆ ಕೈ ಕೊಟ್ಟಿದ್ದಾರೆ. ಇಬ್ಬರು ಕೆಲಸ ಮಾಡೋಣ, ಗಂಗಾವತಿ ಶಾಂತಿಗೋಸ್ಕರ ಕೈ ಬಂದು ಅವ್ರು ಸಹಕಾರ ಮಾಡಿದ್ವಿ. ಸೊ ಮುಂದೆ ಆದರೂ ಕೂಡ ಏನು ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಪಕ್ಷದ ಎರಡನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ರಾಯಚೂರಿನ ಲಿಂಗಸಗೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. HP ಮುರಾರಿಗೆ ಟಿಕೆಟ್ ನೀಡಲೇಬೇಕು ಅಂತ ಹೇಳಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಸ್ಥಳೀಯ ಮಾದಿಗ ಸಮಾಜಕ್ಕೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿ ಕಾಲ್ನಡಿಗೆ ಮೂಲಕ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಹಾಲಿ ಶಾಸಕ DS ಹುಲಿಗೇರಿಗೂ ಟಿಕೆಟ್ ಘೋಷಣೆ ಆಗಿಲ್ಲ. ಇನ್ನು ಚಿತ್ರದುರ್ಗದಲ್ಲಿ ನಟ ದೊಡ್ಡಣ್ಣ ಅಳಿಯ ವೀರೇಂದ್ರ ಪಪ್ಪಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ. ಆದ್ದರಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ MLC ರಘು ಆಚಾರ್ ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಅವರೇ ನನಗೆ ಸ್ಪರ್ಧಿಸುವಂತೆ ಹೇಳಿದ್ರು. ಈಗ ಅರ್ಧ ದಾರಿಯಲ್ಲಿ ಕತ್ ಕೊಯ್ದು ಬಿಡಿದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಇಡೀ ರಾಜ್ಯ ಸುತ್ತಿ ವಿಶ್ವಕರ್ಮ ಸಮಾಜದವರು ಕಾಂಗ್ರೆಸ್ಗೆ ಮತ ಹಾಕದಂತೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಸ್ಟಿಲ್ 17ನೇ ತಾರೀಕು ನಾಮಿನೇಷನ್ ಮಾಡೋದಂತ ಸತ್ಯ. ನಾನು ಕಂಟೆಸ್ಟ್ ಮಾಡೋದು ಸತ್ಯ. ಮಿಕ್ಕಿದ 13ನೇ ತಾರೀಕು ಯಾರ್ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯ ಹೇಳುತ್ತೆ. ಇಲ್ಲ, ನಾನು 2ನೇ ಸರಿ MLC ಬೇಡ ಅಂದಿದ್ದೆ. ಅವರೇ ಹೇಳಿದ್ದು ನನಗೆ MLA ಟಿಕೆಟ್ ನಿಂತ್ಕೊಳ್ಳಿಲ್ಲ ಅಂತ. ಅಧ್ಯಕ್ಷರು ಮೋಸ ಮಾಡಿದ್ದಾರೆ ಅಂತಲ್ಲ, ತೀರ್ಮಾನಗಳು ಎಲ್ಲೋ ಒಂದು ಹತ್ರ ಕಾಂಗ್ರೆಸ್ ಪಕ್ಷ ಅಂದರೆ ಸೋಷಿಯಲ್ ಜಸ್ಟಿಸ್ ಇರುವಂಥ ಪಕ್ಷ. ಈಗ ಸೋಷಿಯಲ್ ಜಸ್ಟಿಸ್ ಎಲ್ಲೋ ಸಿಗ್ತಾ ಇಲ್ಲ ಅಂತ ಒಂದು ಕೊರಗೈತೆ. ಅದು ಜನ ಡಿಸೈಡ್ ಮಾಡ್ತಾರೆ. ನಾನು ಯಾರು ಮಾಡಿದ್ದೀನಿ. ನಾನು 17ನೇ ತಾರೀಕು ಇಲ್ಲ 17ನೇ ತಾರೀಕು ನಾಮಿನೇಷನ್ ಮಾಡೋದಂತೂ ಸತ್ಯ. ಬಂಡಾಯ ಕಾಂಗ್ರೆಸ್ ಅಂತ ಮಾಡ್ತೀನೋ, ಇಂಡಿಪೆಂಡೆಂಟ್ ಮಾಡ್ತೀನೋ, ಬೇರೆ ಪಾರ್ಟಿಗೆ ಹೋಗ್ತೀನೋ, ನಾನು ಕಾರ್ಯಕರ್ತರು
ಗುಡ್ಡೇಹಳ್ಳಿ ಕೆಂಚಪ್ಪನ ಆಣೆ, ಕಡೂರಲ್ಲಿ ಕಾಂಗ್ರೆಸ್ ಸೋಲುತ್ತೆ. ದತ್ತಣ್ಣಂಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕಡೂರಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ವೈಎಸ್ವಿ ದತ್ತ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಆಡಿಯೋ ವೈರಲ್ ಆಗಿದೆ. ಒಳ್ಳೆ ಮನುಷ್ಯನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಮೇಲೆ ಕಾಂಗ್ರೆಸ್ ಸೋಲೋದು ಪಕ್ಕ. ದತ್ತ ಮತ್ತೆ ಜೆಡಿಎಸ್ಗೆ ಬಂದ್ರೆ ನಾವಂತೂ ಗೆಲ್ಲಿಸ್ತೀವಿ. 47,000 ಓಟು ದತ್ತಣ್ಣನ ಜೇಬಲ್ಲಿದೆ ಅಂತ ಅಭಿಮಾನಿಗಳು ಶಪಥ ಮಾಡಿದ್ದಾರೆ. ಅಥಣಿ ಬಿಜೆಪಿ ಟಿಕೆಟ್ಗಾಗಿ ಮಹೇಶ್ ಕುಮಟಳ್ಳಿ, ಲಕ್ಷ್ಮಣ್ ಸವದಿ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಇವತ್ತು ಹಾಲಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಗಳೂರಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ನಾನು ಈ ಚುನಾವಣೆಯಲ್ಲಿ ವಿಧಾನಸಭೆ ಟಿಕೆಟ್ ಆಕಾಂಕ್ಷಿ. ಅಂತಿಮವಾಗಿ ನನಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ. ಇನ್ನೆರಡು ದಿನಗಳಲ್ಲಿ ಅಂತಿಮ ನಿರ್ಣಯ ಆಗುತ್ತೆ. ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದಕ್ಕೆ ಬಂದ ಮೇಲೆ ನಮ್ಮನ್ನು ಭಾಳ ಗೌರವದಿಂದ ಕಂಡಿದ್ದಾರೆ. ವಿಶ್ವಾಸ ಇದೆ ನಮಗೆ ಒಂದು ಅವಕಾಶ ಕೊಡ್ತಾರೆ ಅಂಥೇಳಿ. ಇನ್ನೊಂದು 2 ಡೇಸ್ನಲ್ಲಿ ಡಿಕ್ಲೇರ್ ಆಗ್ತದೆ, ಕಾದು ನೋಡು. ಎದುರಿಸಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾನು ಅದಕ್ಕೆ ಬದ್ಧನಿರ್ತೀನಿ. ಗುಂಡ್ಲುಪೇಟೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಚಾಮುಲ್ ನಿರ್ದೇಶಕ ಎಂಪಿ ಸುನಿಲ್ ಶಾಸಕ ನಿರಂಜನ್ ಕುಮಾರ್ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ. ಕಂದೆಗಾಲ ಪಾರ್ವತಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ್ದಾರೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಬಂಡಾಯವಾಗಿ ಸ್ಪರ್ಧಿಸುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಫೈನಲ್ ಆಗಿಲ್ಲ, ಈಗಾಗಲೇ ಒಬ್ಬರು ಪ್ರಚಾರ ಶುರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಚಾರವನ್ನು ಶುರು ಮಾಡಿದ್ವಿ. ರಾಜ್ಯ ನಾಯಕರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರೋಂಥ ಸಂದರ್ಭದಲ್ಲಿ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೋರ್ ಕಮಿಟಿ ಎಲ್ಲ ಮೀಟಿಂಗ್ ಆಗಿದೆ. ಇನ್ನೂ ಹೈಕಮಾಂಡಿಂದ ಇನ್ನೂ ತೀರ್ಮಾನ ಆಗಿಲ್ವಲ್ಲ. ಇನ್ನೂ ಬೇಕಾದಷ್ಟು ಯಾವ ಸಂದರ್ಭದಲ್ಲಿ ಏನೇ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದರಿಂದ ನಮ್ಮದು ಪ್ಯಾನಲಲ್ಲಿ ಹೆಸರಿದೆ, ಆದರೂ ಆಗ್ಬೋದು. ಯಾರು ಅದು ನಿಶ್ಚಿತವಾಗಿ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ ನನಗೆ. ಆ ಒಂದು ಸಂದರ್ಭದಲ್ಲಿ ಅದು ಜನಗಳ ತೀರ್ಮಾನ. ನನಗೆ ಆ ಒಂದು ವಿಶ್ವಾಸ ಇದೆ, ನನಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗಿ. ತಮ್ಮ ರಾಜಕೀಯ ಎರಡನೇ ಇನ್ನಿಂಗ್ಸ್ ಅನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಆರಂಭ ಮಾಡಿರುವಂತಹ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿಯ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಗಂಗಾವತಿ ಕ್ಷೇತ್ರದಲ್ಲಿ ಕೆಆರ್ಪಿಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂತಹ ಜನಾರ್ದನ್ ರೆಡ್ಡಿ ಗಂಗಾವತಿಯ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರ 62ರ ಪರಿಷ್ಕೃತ ಮತದಾರರ ಪಟ್ಟಿ ಬಿಡುಗಡೆಯಾಗಿದ್ದು, ಅದರಲ್ಲಿ ರೆಡ್ಡಿಗೆ ಉಪ್ಪಿನಮಾಳಿ, ಗ್ಯಾಂಪ್ಯಾರೇಶ್ವರ ನಗರದ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಚನ್ನಗಿರಿಯಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ ಪ್ರಚಾರ ಶುರು ಮಾಡಿದ್ದಾರೆ. ಮಾಡಾಳ್ ಮಲ್ಲಿಕಾರ್ಜುನ್ ಪರ ಅಭಿಮಾನಿಗಳು ಪ್ರಚಾರ ಮಾಡ್ತಿದ್ದು, ಮಲ್ಲಿಕಾರ್ಜುನ್ ಬರದಿದ್ರು ನಾವೇ ಪ್ರಚಾರ ಮಾಡ್ತೇವೆ ಅಂತ ಮುಖಂಡರು ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ ಸಿಕ್ಕರೂ ಸರಿ, ಸಿಗದಿದ್ರೂ ಸರಿ, ನಾವು ಮಾಡಾಳ್ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸ್ತೇವೆ ಅಂತ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಒಂದು ಅಕ್ಕಿ ಇದ್ದಂಗೆ ಏನಂತಂದ್ರೆ ನಾವು ಇವತ್ತು ಅವರ ಮಾಡಾಳ್ ವಿರೂಪಾಕ್ಷ ಎಲ್ಲ ಕಾರ್ಯಕರ್ತರು ಎಲ್ಲೋಗಿದ್ರಿ ಸರ್? ಮಾಡಾಳ್ ಮಲ್ಲಿಕಾರ್ಜುನ್ ಅವ್ರ ಪರ ಮೂಡಿಗೆರೆಯ ಬಿಜೆಪಿ ಶಾಸಕ ಕುಮಾರಸ್ವಾಮಿಗೆ ಬಂಡಾಯದ ಬಿಸಿ ತಟ್ಟಿದೆ. ಸ್ವಪಕ್ಷೀಯರೇ ಟಿಕೆಟ್ ನೀಡಬಾರದು ಅಂತ ಹೇಳಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಲೇ ಇದ್ದಾರೆ. ಇವತ್ತು ಬಂಡಾಯ ಪ್ಯಾಚ್ ಅಪ್ಗೆ ಮುಂದಾಗಿರುವಂತಹ ಶಾಸಕ ಕುಮಾರಸ್ವಾಮಿಗೆ ಮತದಾರರು ಕ್ಲಾಸ್ ತಗೊಂಡಿದ್ದಾರೆ. 94C ನಲ್ಲಿ ಎಷ್ಟು ಸೈಟ್ ಮಾಡಿಕೊಟ್ಟಿದ್ದೀರಾ? 2,400ರಿಂದ 3,000 ರೂಪಾಯಿ ಫೀಸ್ ಕಟ್ಟಿದ್ದೀವಿ. ಆದರೆ RI ತಹಶೀಲ್ದಾರ್ 30,000 ನಮ್ಮ ಹತ್ರ ಕೇಳಿದ್ರು. ಎಲ್ಲರನ್ನೂ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೆ, ನೀವು ಮಾಡಿದ್ದೇನು? ತಹಶೀಲ್ದಾರ್ ನಿಮ್ಮ ಪಕ್ಕದಲ್ಲೇ ಕೂತು ಇದಾಗಲ್ಲ ಅಂದಾಗ ಪ್ರಶ್ನೆ ಮಾಡ್ಬೇಕಲ್ವಾ ಅಂತ ಹೇಳಿ ಕಿಡಿಕಾರಿದ್ದಾರೆ. 7 ಪೈಸಾ ಹೊಲಿಸಿಲ್ಲ ಅಂತ ಹೇಳಿದ್ರಿ. ಸರಿ ಸರ್, ಸರ್ಕಾರದಿಂದ 94C ಆದೇಶ ಆಯ್ತಲ್ಲ, ಎಷ್ಟು ಮಾಡಿಕೊಟ್ರಿ ಸರ್ ಚೇಗಿಗೆ? ಯಾರು ಮಾಡಿಕೊಟ್ರಿ ಸರ್? ಎಷ್ಟು ಸಲ ಬಂದೆ ಸರ್? ನಾನು ಫೋನ್ ಮಾಡಿ ಬಂದೆ ಸರ್. ನಿಮ್ಮ ಹಾಕಿಲ್ಲ. ಯಾರ್ದು ಯಾರು ಅಮೌಂಟ್ ಸರ್ಕಾರ ಕಟ್ಟಕ್ಕಿರೋದು 2 ಸಲ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ತಮ್ಮ ಹುಟ್ಟೂರು ದೊಡ್ಡ ಮಾಗರವಳ್ಳಿಯ ಸುಗ್ಗಿ ಹಬ್ಬದಲ್ಲಿ ಭಾಗಿಯಾಗಿದ್ರು. ಆಚರಣೆಯಲ್ಲಿ ದೇವರ ಅಡ್ಡೆಯನ್ನ ತಲೆ ಮೇಲೆ ಹೊತ್ತು ಭಕ್ತಿ ಪರವಶರಾಗಿ ಕುಣಿದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಈ ಹಿಂದೆಯೂ ರವಿಯವರು ಚಿಕ್ಕಮಗಳೂರು ಜಿಲ್ಲಾ ಕ್ರೀಡೋತ್ಸವದ ಸಮಾರಂಭದಲ್ಲಿ ಯುವ ಕ್ರೀಡಾಪಟುಗಳೊಂದಿಗೆ ಕುಣಿದಿದ್ರು. ಬಣಜಿಗ ಸಮುದಾಯವನ್ನ 2Dಗೆ ಸೇರಿಸಿದ್ದಕ್ಕೆ ಆದಿ ಬಣಜಿಗ ಸಮುದಾಯ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಸನ್ಮಾನ ಮಾಡಿದೆ. ಹುಬ್ಬಳ್ಳಿಯ ಉಣಕಲ್ನ ಸಿದ್ದಪ್ಪಜ್ಜನ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಗೌರವ ಬಿಸಿ ಪಾಟೀಲ್ ಪರ ನಟಿ ಪ್ರೇಮ ಬ್ಯಾಟ್ ಬೀಸಿದ್ದಾರೆ. ಈ ಬಾರಿ ಬಿಸಿ ಪಾಟೀಲ್ ಗೆದ್ದೇ ಗೆಲ್ತಾರೆ. ಹಿರೇಕೆರೂರು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಪ್ರೇಮ ಹೇಳಿದ್ದಾರೆ. ಪ್ರೇಮ ಇವತ್ತು ಬಿಸಿ ಪಾಟೀಲ್ ಅವರ ಮನೆಗೂ ಕೂಡ ಹೋಗಿದ್ರು. ಆ್ಯಕ್ಚುಲಿ ಅವ್ರು ಮಹಿಳೆ ದಿನಾಚರಣೆ ಅಂತ ಹೇಳಿದ್ರು ಲೇಡೀಸ್ದು, ಅದಕ್ಕೆ ನಾನು ಬಂದೆ. ಅವ್ರು ಲಾಸ್ಟ್ ಮಂತೇ ಕೇಳಿದ್ರು ಡೇಟು. ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳಿದ್ರು.
ಖಂಡಿತ ಆಗುತ್ತೆ, ಪ್ಲಸ್ಸು ಆಗುತ್ತೆ. ಹಿರಿಯರ ಕೆರೆಯಲ್ಲಿ ತುಂಬ ಒಳ್ಳೇದು ಮಾಡಿದ್ದಾರೆ, ನೋ ಡೌಟ್. ಯಾ ಪ್ಲಸ್ ಆದರೆ ಡೆಫಿನೆಟ್ಲಿ ಐ ವಿಲ್ ಸಪೋರ್ಟ್ ಫಾರ್ ದಟ್. ಆಲ್ವೇಸ್ ವಿಶ್, ಯಾಕಂದರೆ ಕೊರೋನಾ ಟೈಮಲ್ಲೇ ಅವ್ರು ನಾನು ನೋಡಿದ್ದೀನಿ, ಅವ್ರು ಹೇಗಿರ್ತಾರೆ ಅಂತ. ವೆರಿ ಪ್ರಾಂಪ್ಟ್ ಆಗಿರ್ತಾರೆ. ಸೊ ಐ ವಿಶ್ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ, ರಾಜಕಾರಣಿಗಳು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎಕ್ಸಾಮ್ ಥರ ಇದು. ಚುನಾವಣೆ ಹೊತ್ತಲ್ಲಿ ಕರಾವಳಿಯಲ್ಲಿ ಬಿಜೆಪಿ ಮತ್ತೊಂದು ಹೊಸ ಅಸ್ತ್ರ ಪ್ರಯೋಗ ಮಾಡಿದೆ. ಎಲೆಕ್ಷನ್ ಟೈಮ್ನಲ್ಲಿ ಪ್ರವೀಣ್ ನೆಟ್ಟಾರು ಹೊಸ ಮನೆ ಗೃಹ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯ ಬಿಜೆಪಿ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಮನೆ ನಿರ್ಮಾಣವಾಗ್ತಾ ಇದ್ದು 90ರಷ್ಟು ಮನೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಏಪ್ರಿಲ್ 27ನೇ ತಾರೀಕು ಮನೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ. ಇದರೊಂದಿಗೆ ಪಕ್ಷದ ಕಾರ್ಯಕರ್ತರ ಕುಟುಂಬದ ಪರ ನಿಂತಿದ್ದೀನಿ ಅಂತ ಹೇಳಿ ಬಿಜೆಪಿ ಸಂದೇಶ ರವಾನೆ ಮಾಡಿದಂತಾಗಿದೆ. ದೇಶದಾದ್ಯಂತ ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹನುಮನ ಜನ್ಮಸ್ಥಳ ಗಂಗಾವತಿಯ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮನ ಪರಮ ಭಕ್ತನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಹನುಮ ಜಯಂತಿಗೆ 41 ದಿನ ಮೊದಲು ಭಕ್ತರು ಹನುಮ ಮಾಲೆ ಧರಿಸಿ ಇವತ್ತು ವಿಸರ್ಜಿಸುತ್ತಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದನೇ ಮಾಲೆ ಧರಿಸಿದ ಭಕ್ತರ ದಂಡೆ ಕಾಣ್ತಾ ಇತ್ತು. ಮಾಜಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಬೆಟ್ಟದ ಮೇಲೆ ಹನುಮ ಮಾಲೆ ವಿಸರ್ಜಿಸಿದರು. ನಟ ಸುದೀಪ್ ಮನೆಗೆ ಬೆದರಿಕೆ ಪತ್ರ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಮಾರ್ಚ್ 4ನೇ ತಾರೀಕೆ ಪತ್ರವನ್ನು ಪೋಸ್ಟ್ ಮಾಡಲಾಗಿದೆ. 10ನೇ ತಾರೀಕಿಗೆ ಪೋಸ್ಟ್ ಸುದೀಪ್ ನಿವಾಸಕ್ಕೆ ಬಂದಿದೆ. ದೊಮ್ಮಲೂರು ಬಳಿಯ ವಾಟರ್ ಟ್ಯಾಂಕ್ ಬಳಿಯ ಪೋಸ್ಟ್ ಬಾಕ್ಸ್ ಇಂದ ಪೋಸ್ಟ್ ಮಾಡಲಾಗಿದೆಯಂತೆ. ಪೋಸ್ಟ್ ಮನೆಗೆ ಬಂದಿದ್ರು ಸಾಕಷ್ಟು ದಿನ ಸುದೀಪ್ ಸುಮ್ಮನೆ ಇದ್ರು. ಆದರೆ 19 ದಿನಗಳ ನಂತರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಬಹುತೇಕ ಸಿಸಿಟಿವಿಗಳ 1 ತಿಂಗಳ ರೆಕಾರ್ಡಿಂಗ್ ಸಿಗ್ತಾ ಇಲ್ಲ. ಸದ್ಯ ಸಿಸಿಟಿವಿಗಳು ಹಾಗೆಯೇ ಟೆಕ್ನಿಕಲ್ ಮಾಹಿತಿ ಅನ್ವಯ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ತುಪ್ಪಕ್ಕೆ ಹಾಹಾಕಾರ ಉಂಟಾಗಿದೆ. ಬೇಡಿಕೆ ಹೆಚ್ಚಳವಾಗಿರುವ ಹಿನ್ನೆಲೆ ತುಪ್ಪ ಪೂರೈಸಲು ಕೆಎಂಎಫ್ ಹರಸಾಹಸ ಮಾಡುತ್ತಿದೆ. ಕಳೆದ ಕೆಲವು ದಿನಗಳಿಂದ ದಾಖಲೆ ಪ್ರಮಾಣದಲ್ಲಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಪ್ರತಿ ವರ್ಷ 5ರಿಂದ 6ರಷ್ಟು ತುಪ್ಪದ ಬೇಡಿಕೆ ಹೆಚ್ಚುತ್ತಾ ಇತ್ತು. ಆದರೆ ಈ ಬಾರಿ ತುಪ್ಪಕ್ಕೆ 33% ಬೇಡಿಕೆ ಹೆಚ್ಚಳವಾಗಿದೆ. ತುಪ್ಪ ಸಿಗದೆ ಹೋಟೆಲ್ ಮತ್ತು ಸ್ವೀಟ್ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ತುಪ್ಪದ ಕೊರತೆ ಉಂಟಾಗಿ ತುಪ್ಪದ ಪದಾರ್ಥ ತಯಾರು ಮಾಡುವುದನ್ನು ಹಲವು ಹೋಟೆಲ್ ಮತ್ತು ಸ್ವೀಟ್ ಅಂಗಡಿ ಮಾಲೀಕರೇ ನಿಲ್ಲಿಸಿದ್ದಾರೆ ಎನ್ನಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಅಂಗಡಿಗೆ ನುಗ್ಗಿದಂತ ಘಟನೆ ಹಾಸನದಲ್ಲಿ ನಡೆದಿದೆ. ವೇಗವಾಗಿ ಬಂದಂತ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ಅಂಗಡಿಯೊಳಗೆ ನುಗ್ಗಿಬಿಟ್ಟಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುದ್ದಿದಂತ ರಭಸಕ್ಕೆ ಅಂಗಡಿ ಕಾರ್ನ ಮೇಲೆ ಬಿದ್ದಿದೆ. ಮ್ಯಾಟ್ರಿಮೋನಿಯಲ್ಲಿ ವೈಯಕ್ತಿಕ ಮಾಹಿತಿ ಹಾಕುವವರೇ ಎಚ್ಚರ. ನಿಮ್ಮ ವೈಯಕ್ತಿಕ ದಾಖಲೆಯನ್ನು ಪಡೆದು ಸೈಬರ್ ಚೋರರು ವಂಚಿಸಲಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಲಿಂಗಾಯತ ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದ ಪ್ರೊಫೈಲ್ ಡೀಟೇಲ್ಸ್ ತೆಗೆದುಕೊಂಡು ವಂಚನೆ ಮಾಡಲಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಕ್ಲರ್ಕ್ ಕೆಲಸ ಕೊಡಿಸೋದಾಗಿ ವಿದ್ಯಾರ್ಥಿನಿಗೆ 31,34,000 ಮಕ್ಮಲ್ ಟೋಪಿ ಹಾಕಲಾಗಿದ್ದು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ದಿ ಎಲಿಫೆಂಟ್ ವಿಸ್ಪರರ್ಸ್ ಖ್ಯಾತಿಯ ಮಾವುತ ಬೊಮ್ಮ ಹಾಗೂ ಬೆಳ್ಳಿಯನ್ನ ಇದೇ 9ನೇ ತಾರೀಕು ಪ್ರಧಾನಿ ಮೋದಿ ಭೇಟಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆನೆ ಮರಿ ಸಾಕಿದ್ದ ಬೊಮ್ಮ ಮಾತನಾಡಿದ್ದಾರೆ. ನಮಗೆ ಆಸ್ಕರ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ಆಸ್ಕರ್ ಪ್ರಶಸ್ತಿಗೆ ಇಷ್ಟೊಂದು ಪವರ್ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾವಿರೋ ಈ ಕಾಡಿಗೆ ಯಾರು ಬರಲ್ಲ, ಆದ್ರೆ ಎಲ್ಲೋ ಇರೋ ಪ್ರಧಾನಿಗಳು ಕಾಡು ಕುರುಬರನ್ನ ಮಾತನಾಡಿಸೋಕೆ ಬರ್ತಾ ಇದ್ದಾರೆ. ಪ್ರಧಾನಿಗಳು ಬರ್ತಿರೋದು ಸಾಕಷ್ಟು ಖುಷಿ ತಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಕ್ಯಾಂಪ್ನಲ್ಲಿರುವಂತ ಬೊಮ್ಮ ಬೆಳ್ಳಿ ದಂಪತಿಯನ್ನ ಮೋದಿ ಭೇಟಿ ಮಾಡಿ ಸನ್ಮಾನವನ್ನ ಮಾಡಲಿದ್ದಾರೆ. ನಾವು ಬಂಡೀಪುರ, ಈ ಮುದುಮಲೆಗೆ, ಕೇರಳ, ಇದು ಯಾರು ಈ ಜಾಗದಲ್ಲಿ ಯಾರು ಸರಿಗೆ ಇವರು ಪ್ರಥಮರು ಯಾರು ಬಂದು ಸರಿಗೆ ಸಣ್ಣಾಗಿ ನೋಡಿಲ್ಲ. ಇವತ್ತು ನಮಗೊಂದು ಇದು ಸಿಕ್ಕಿದೆ. ಎಲ್ಲ ಅವ್ರು ಬಂದು ನೋಡಿ ನಮಗೆಲ್ಲ ಸಂತೋಷ ಪಡಿಸಿ ಅವರು ನಮಗೂ ಸಂತೋಷ. ಈಗ ಆಸ್ಕರ್ ಅಂದಲೇ ನಮಗೇನು ಗೊತ್ತಿಲ್ಲ. ಇದು ಆಸ್ಕರ್ ಅಂದರೆ ಏನು ಎತ್ತಲ್ಲ. ನಮಗೆ ಈ ಕಾಡೊಳಗಿದ್ದು ನಾವು ಜೀವನ ಮಾಡಿದವರು ನಮಗೆ ಈ ಡಾಕ್ಯುಮೆಂಟ್ ಎತ್ತಿದ ಮೇಲತ್ತೆ ಈ ಆಸ್ಕರ್ ಏನಾಯ್ತು, ಇಷ್ಟು ಪವರ್ ಇದೆ, ಇದೆ ನಮ್ಗೆ ಈಗತ್ತ ಗೊತ್ತಾಯ್ತದೆ. ಅಂದರೆ ಇದು ಬಂದು ನಮ್ಮ ದೇಶಕ್ಕೆ ಇದೊಂದು ಸಿಕ್ಕಿದ ನಮಗೆಲ್ಲ. ಬೆಂಗಳೂರಿನ ಐತಿಹಾಸಿಕ ಕರಗ ಶಕ್ತ್ಯೋತ್ಸವವು ಇಂದು ರಾತ್ರಿ 12:30ರಿಂದ ಆರಂಭವಾಗಲಿದೆ. ಕರಗ ಶಕ್ತ್ಯೋತ್ಸವ ಹಾಗೂ ಧರ್ಮರಾಯ ಸ್ವಾಮಿ ಮಹಾರಥೋತ್ಸವ ಇಂದು ರಾತ್ರಿ 12:30ರಿಂದ ಆರಂಭವಾಗಲಿದ್ದು, ಕರಗ ಶಕ್ತ್ಯೋತ್ಸವಕ್ಕೂ ಮುನ್ನ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಧರ್ಮರಾಯ ಸ್ವಾಮಿಗೆ ಕರ್ಪೂರದ ಆರತಿ ಪೂಜೆ ನೆರವೇರಿದೆ. ಮಾರ್ಚ್ 29ರಿಂದ ಪ್ರಾರಂಭಗೊಂಡಿದ್ದ ಐತಿಹಾಸಿಕ ಕರಗ ಮಹೋತ್ಸವ ಒಟ್ಟು 11 ದಿನಗಳ ಕಾಲ ನಡೆಯಲಿದ್ದು, ಈ ಬಾರಿ ಕೂಡ ತಿಗಳ ಸಮುದಾಯದ ಅರ್ಚಕ ವಿ ಜ್ಞಾನೇಂದ್ರ ಅವರೇ ಕರಗವನ್ನು ಹೊರಲಿದ್ದಾರೆ. ಕರಗ ಶಕ್ತ್ಯೋತ್ಸವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಮುತ್ತ 32 ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ.
ಸರಸ್ವತಿ ಸಮ್ಮಾನ್ ಪುರಸ್ಕೃತ ಸಾಹಿತಿ ಎಸ್ಎಲ್ ಭೈರಪ್ಪ, ಮೂರ್ತಿ ಪ್ರತಿಷ್ಠಾನದ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ, ಡಾಕ್ಟರ್ ಖಾದರ್, ಸಂಗೀತ ಸಂಯೋಜಕ ಎಂಎಂ ಕೀರವಾಣಿ ಸೇರಿದಂತೆ ಹಲವರಿಗೆ ಇವತ್ತು ಪದ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಪ್ರಸಕ್ತ ಸಾಲಿನ ಪದ್ಮ ಪ್ರಶಸ್ತಿಯನ್ನ ಜನವರಿಯಲ್ಲಿ ಘೋಷಿಸಲಾಗಿತ್ತು. ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಪ್ರಶಸ್ತಿ ನೀಡೋದಿಲ್ಲ ಅಂತ ಭಾವಿಸಿದ್ದೆ, ಆದರೆ ನನ್ನ ಊಹೆಯನ್ನು ನೀವು ಸುಳ್ಳು ಮಾಡಿದ್ದೀರಿ ಅಂತ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕರ್ನಾಟಕದ ಖ್ಯಾತ ಬಿದರಿ ಕಲಾವಿದ ಶಾ ರಶೀದ್ ಅಹಮದ್ ಖಾದ್ರಿ ಪ್ರಧಾನಿ ನರೇಂದ್ರ ಮೋದಿ ಬಳಿ ಹೇಳಿದ್ದಾರೆ. उसके बाद में खामोश बैठ गया कि बीजेपी गवर्नमेंट कही है हमको नहीं देती, मगर आप मेरा ख्याल गलत साबित करके मेरे को चुने, उसके लिए बहुत बहुत धन्यवाद। ಕಾಂಚೀಪುರಂನ ಡಿಎಂಕೆ ಶಾಸಕರೊಬ್ಬರು ಓಡಿಸಿದ ಬಸ್ ಅಪಘಾತಕ್ಕೀಡಾಗಿದೆ. ಗ್ರಾಮಕ್ಕೆ ನೂತನ ಬಸ್ ಸಂಪರ್ಕ ಕಲ್ಪಿಸಿದ ಖುಷಿಯಲ್ಲಿ ಶಾಸಕರು ಬಸ್ ಓಡಿಸಿದ್ರು. ಆದರೆ ಬಸ್ ಅಪಘಾತಕ್ಕೀಡಾಗಿದ್ದು ಅದರ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ನಾನು ಕುರ್ಕಲ್ ಹೋದೆ. ನಟ ರಾಮ್ ಚರಣ್ ಪತ್ನಿ ಉಪಾಸನಾ ಬೇಬಿ ಶವರ್ ಪಾರ್ಟಿ ದುಬೈನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ತಮ್ಮ ಬೇಬಿ ಶವರ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಂಪತಿ ಶೇರ್ ಮಾಡಿಕೊಂಡಿದ್ದಾರೆ. ಸಮುದ್ರ ತೀರದ ರೆಸಾರ್ಟ್ನಲ್ಲಿ ನಡೆದಂತ ಈ ಸಮಾರಂಭದಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತರು ಮಾತ್ರ ಪಾಲ್ಗೊಂಡಿದ್ದರು. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡೋಣ.